ನಿನ್ನ ಮುಖ ತೋರಿಸು. ಯಾರು ನೀನು? ಮುಖವಾಡದ ಹಿಂದೆ ಇರೋ ಸತ್ಯ ಅಂತ ತಿಳ್ಕೊಳ್ಳೋಕೆ ತುಂಬಾ ಭೀಕರವಾಗಿರುತ್ತೆ. ಪ್ರಯತ್ನ ಪಡಕ್ ಹೋಗ್ಬೇಡ. ತ್ರಿಶೂಲ್ಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ ಎಷ್ಟೊತ್ತಾಯ್ತು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಎಲ್ಲ ಗಂಡಂದ್ರು ಹೆಂಡತಿಗೋಸ್ಕರ ಕಾಯ್ತಾರೆ, ಆದ್ರೆ ನನ್ನ ವಿಷಯದಲ್ಲಿ ಎಲ್ಲ ಉಲ್ಟಾ. ಶಿವಾನಿ, 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 ನನಗೆ ಇಲ್ಲೇ ಅಲ್ವಾ ಬರಕ್ಕೆ ಹೇಳಿದ್ದು? ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಹೇಳ್ದಂಗೆಲ್ಲ ನಾನು ಕೇಳ್ತೀನಿ ಅಂತ ದಿಮಾಕು ಅವಳಿಗೆ. ಕೈಗೆ ಸಿಗ್ಲಿ, ಮಾಡ್ತೀನಿ. ಯಾರು ಯಾರು? ಶಿವಾನಿ, ಏನಿದು ಹೊಸ ಆಟ? ಬೆಳಗ್ಗೆ ಯಾಕೆ ಬರಕ್ಕೆ ಹೇಳ್ತೀನಿ ನಂಗೆ? ನೀನಂತೂ ಹೆಂಡತಿನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ, ಅದಕ್ಕೆ ನಾನೇ ಬರೋದಕ್ಕೆ ಹೇಳಿದೆ. ಆದ್ರೆ ನಿನಗೆ ನಾನು ಹೇಳಿದ ಸಮಯಕ್ಕೆ ಬರೋಕ್ಕೂ ಆಗಲ್ಲ ಅಲ್ವಾ? ಅದು ಅದು ಮಾತು ಬರ್ತಿಲ್ಲ ಅಲ್ವಾ? ಬೇಡ ಬಿಡು. ಮಾತಾಡೋದಕ್ಕೆ ಅಂತ ನಿನ್ನನ್ನ ಇಲ್ಲಿಗೆ ಕರ್ಸಿಲ್ಲ. ಮತ್ತೇನು ಕರೆಸ್ದೆ? ಪ್ರೀತಿ ಮಾಡೋದಕ್ಕೆ. ಶಿವಾನಿ, ಯಾಕೆ ಹತ್ರ ಬರ್ತಾ ಇದೆಯಾ? ಏನ್ ಮಾಡ್ತಾ ಇದೀಯ ನೀನು? ಶಿವಾನಿ, ಯಾಕೆ ಶಿವಾನಿ, ಯಾಕೆ ಇದನ್ನ ಯಾಕೆ ಕಟ್ತಾ ಇದೆಯಾ? ಏನ್ ಮಾಡ್ತಾ ಇದೆಯಾ? ಶಿವಾನಿ, ಯಾಕೆ ಈ ಬಟ್ಟೆ ಕಟ್ಟಿದೆ? ಈಗ ನೀನು ನನ್ನನ್ನ ಹುಡುಕ್ಬೇಕು. ಏನ್ ಶಿವಾನಿ ಇದು ಹುಚ್ಚಾಟ? ತ್ರಿಶೂಲ್, ಇದು ನನ್ನ ಬಯಕೆ. ಗಂಡನಾಗಿ ನೀನ್ ಅದನ್ನ ಈಡೇರಿಸ್ಬೇಕು. ಅಲ್ಲ ಶಿವಾನಿ, ಮಾತು ಕೊಟ್ಟಿದ್ಯಾ ತ್ರಿಶೂಲ್, ಮಾಡ್ಲೇಬೇಕು. ಸರಿ ಆಯ್ತು. ಇಲ್ಲಿ ಏನ್ ಮಾಡ್ತಿದ್ಯಾ? ಹೇ ಶಿವಾನಿ, 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 ಡ್ಯಾಡ್, ನಾನು ಲಾಸ್ಟ್ ಟೈಮ್ ಅಟ್ಯಾಕ್ ಮಾಡಿದಾಗಲೇ ನೀನು ಸಾಯ್ಬೇಕಿತ್ತು. ಅವಾಗ ತ್ರಿಶೂಲ್ ಬಂದು ನಿನಗೆ ಕಾಪಾಡ್ದ. ಅವಾಗ ನಂಗೆ ಯಾವ ಶಕ್ತಿನೂ ಇರಲಿಲ್ಲ. ಆದರೆ ಈಗ ನನಗೆ ಎಲ್ಲ ಶಕ್ತಿನೂ ಇದೆ. ನಿನ್ನ ಯಾರು ಕಾಪಾಡೋದಕ್ಕಾಗಲ್ಲ. ಕಾಪಾಡೋದಕ್ಕೆ ಬಂದರೂ ಅವರು ಉಳಿಯಲ್ಲ. ಡ್ಯಾಡ್, ರೆಸ್ಟ್ ಇನ್ ಪೀಸ್. ಇದಿಲ್ಲಿಗೆ ಯಾಕೆ ಬಂತು? ಯಾರಾದ್ರೂ ಹೆಸ್ತ್ರ? ನಾನಿಲ್ಲಿ ಒಬ್ಬನೇ ಇರೋದು ಒಳ್ಳೇದಲ್ಲ, ಹೊರಟುಬಿಡ್ಬೇಕು. ಸಾಗೋಯ್ತಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನಾವು ಉಳಿಸ್ಬಾರ್ದು. ಯಾರು? ಯಾರದು?
ಯಾಕೆ ಅಡ್ಕೊಂಡಿದ್ದೀರಾ? ಧೈರ್ಯ ಇದ್ರೆ ಎದುರುಗಡೆ ಬನ್ನಿ. ಹೇಯ್, ಯಾರೋ ನೀನು? ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದೀಯಾ? ನನ್ನ ಮೇಲೆ ಏನೋ ದ್ವೇಷ ನಿನಗೆ? ನಾನೇನ್ ಮಾಡಿದ್ದೀನಿ? ಯಾಕೋ ನಗ್ತಾ ಇದೀಯಾ? ಬೊಗಳು. ಯಾರು ಕಳಿಸಿದ್ದು ನಿನ್ನ? ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ಸುಮ್ಮನೆ ಎದುರು ಹಾಕೋಬೇಡ. ನಿನ್ನ ಮುಖ ತೋರಿಸು. ಯಾರು ನೀನು? ಮುಖವಾಡದ ಹಿಂದೆ ಇರೋ ಸತ್ಯ ಅಂತ ತಿಳ್ಕೊಳ್ಳೋಕೆ ತುಂಬಾ ಭೀಕರವಾಗಿರುತ್ತೆ. ಪ್ರಯತ್ನ ಪಡಕ್ ಹೋಗ್ಬೇಡ. ನನ್ನ ಮೇಲೆ ಕೈ ಮಾಡ್ತೀಯನೋ? ನಿಂತ್ಕೋ. ಯಾರು ನೀನು? ಅಂಕಲ್ಗೆ ಏನ್ ಮಾಡಕ್ ಹೊಟ್ಟಿದೆ? ಅಂಕಲ್ 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 ಏನಾಯ್ತು ನಿಮ್ಗೆ? ಯಾರೋನು ನಿಮ್ ಜೀವ ತೆಗಿಯಕ್ಕೆ ಯಾಕೆ ಬಂದಿದ್ದ? ಅವನು ಯಾರು ಅಂತ ನನಗೂ ಗೊತ್ತಿಲ್ಲಮ್ಮ. ಇದಕ್ಕಿದ್ದಾಗೆ ಅಟ್ಯಾಕ್ ಮಾಡಕ್ ಬಂದ. ಕತ್ತಿ ತಗೊಂಡು ತಿವಿಯಕ್ಕೂ ಬಂದ. ನಾನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ನೀನು ಬಂದೆ. ಅಯ್ಯೋ, ಯಾಕೆ ಹೀಗೆಲ್ಲ ಆಯ್ತು? ಅಂಕಲ್ ನಿಮ್ಗೇನು ಆಗಿಲ್ಲ ಅಲ್ವಾ? ಸರಿಯಾದ ಸಮಯಕ್ಕೆ ನೀನು ಬಂದ್ಯಮ್ಮ. ಇಲ್ದಿದ್ರೆ ಏನು ಗತಿ ಆಗ್ತಿತ್ತೋ ಏನೋ. ಅಯ್ಯೋ ಅಂಕಲ್, ನೀವು ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗಿ ಆಮೇಲೆ ಮನೆಗೆ ಹೋಗೋಣ. ನಿಜಾನ? ಶಿವಾನಿ ಬಂದು ಎಲ್ಲ ಹಾಳು ಮಾಡಿದ್ಲು. ನಾನೇ ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗ್ತಿದ್ರೆ ಸಾಕು. ನಿಧಾನಪ್ಪ. ಶರ್ ಅಂಕಲ್. ದಿಗ್ವಿಜಯ, ನಿಧಾನಕ್ಕೆ ಬನ್ನಿ. ನಿಧಾನ ಶಿವಾನಿ. ಶಿವಾನಿ ಏನಾಯ್ತಪ್ಪಗೆ? ಎಲ್ಲ ಆಮೇಲೆ ಹೇಳ್ತೀನಿ. ನೀನಾ ಮೊದಲು ಅಂಕಲ್ಗೆ ಒಂದು ಗ್ಲಾಸ್ ನೀರು ತಗೊಂಡ್ ಬಾ, ಹೋಗು. ಏನ್ರಿ ಇದೆಲ್ಲ? ಏನಾಯ್ತ್ರಿ? ದಿಗ್ವಿಜಯ್, ಯಾರೋ ನಿನಗೆ ಹೀಗೆ ಮಾಡಿದ್ದು? ನಾವೇನ್ ಅನ್ಯಾಯ ಮಾಡಿದೀವಿ ಅಂತ ನಮ್ಗೆ ಹೀಗೆಲ್ಲ ಆಗ್ತಾ ಇದೆ? ಭಾವಜಿ, ನೀವ್ ಯಾಕೆ ಒಬ್ಬರೇ ಹೋದ್ರಿ? ನಂದೀಶನ್ನು ಕರ್ಕೊಂಡು ಹೋಗ್ಬೇಕಲ್ವಾ? ಹೌದು ಯಜಮಾನ್ರೆ, ನೀವು ನನ್ನನ್ನು ಕರ್ಕೊಂಡು ಹೋಗ್ಬೇಕಾಯ್ತು. ಯಾವತ್ತೂ ಬಿಟ್ಟು ಹೋಗ್ದೋ ಇದ್ದವರು ಇವತ್ತಾಗಿ ಬಿಟ್ಟೋದ್ರಿ? ಇಲ್ಲೇ ಆನೆಗುಂಡಿ ಎಸ್ಟೇಟ್ ಹತ್ರ ಹೋಗ್ತಿದ್ರಂತೆ. ದಾರಿ ಮಧ್ಯದಲ್ಲಿ ಹೀಗಾಗಿದೆ. ಏನೋ ನಮ್ಮ ಪುಣ್ಯ, ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ. ಯಾರಪ್ಪ ಅವನು? ಇದೆಲ್ಲ ಹೇಗಾಯ್ತಪ್ಪ? ಮಾತಾಡು ದಿಗ್ವಿಜಯ್,
ನೀನ್ ಮೌನವಾಗಿದ್ದಷ್ಟು ನಮಗ್ ಭಯ ಆಗ್ತಾ ಇದೆ. ನಾನು ತ್ರಿವಿಕ್ರಮ್ನ ನೋಡ್ಬೇಕು. ಎಲ್ಲಿದ್ದಾನ ಅವನು? ಅವನ್ ಮನೇಲಿಲ್ಲ. ಅದು ಗೊತ್ತಿರೋದೆ. ಕರೀರಿ ಅವನ್ನ. ಹೇಳ್ತೀವ್ರಿ. ರೀನಾ, ರೀನಾ ಫೋನ್ ಮಾಡ್ತಿದ್ದಲ್ಲ ಅಂದ್ರೆ ಮನೇಲಿ ಇಷ್ಟೊತ್ತಿಗೆಲ್ಲ ವಿಷಯ ಗೊತ್ತಾಗಿರುತ್ತೆ. ನೋ, ನಾನು ರಿಸೀವ್ ಮಾಡಲ್ಲ. ಆ ದಿಗ್ವಿಜಯ್ ಕೇಳೋ ಕ್ರಾಸ್ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಷ್ಟರಲ್ಲಿ ನನಗೆ ಸುಸ್ತಾಗಿ ಹೋಗಿರುತ್ತೆ. ನಾನು ಆನ್ಸರ್ ಮಾಡಲ್ಲ. ಬ್ರೋ ಫೋನ್ ತೆಗಿತಾ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಯಾರಾದ್ರೂ ಫೋನ್ ಮಾಡೋನ್ನ ಕರ್ಸಿ. ಅಂತ ಅರ್ಜೆಂಟ್ ಏನಿದೆ ಯಜಮಾನ್ರೆ? ಬರ್ತಾನೆ ಬಿಡಿ. ನಂದೀಶ, ನಾನು ಅವನ್ನ ನೋಡ್ಬೇಕು ಅನ್ನಲ್ಲ. ಸರಿ ಯಜಮಾನ್ರೆ, ಈಗಲೇ ಫೋನ್ ಮಾಡ್ತೀನಿ. ಡ್ಯಾಡ್ ಫೋನ್ ಮಾಡ್ತಿದ್ದಾರೆ. ಅಟೆಂಡ್ ಮಾಡದೇ ಇರೋದಕ್ಕೂ ಆಗಲ್ಲ. ಹಲೋ, ಎಲ್ಲೋ ಇದೆಯಾ? ಯಜಮಾನ್ರೆ ಗೇಟ್ ಆಗಿದೆ. ಅಪ್ಪ, ಡ್ಯಾಡ್ಗೆ ಏನಾಯ್ತು? ಇವಾಗ ಹೇಗಿದ್ದಾರೆ? ಹೇಗಾಯ್ತು? ಜೀವ ಹೇಯ್, ದಾರಿ ಮಧ್ಯೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಏನೂ ಆಗಿಲ್ಲ, ಸದ್ಯಕ್ಕೆ ಹುಷಾರಾಗಿದ್ದಾರೆ. ಅಪ್ಪ, ಯಾರಿಂದ ಅಟ್ಯಾಕ್ ಮಾಡಿದ್ದು? ಏನಾದರೂ ಹೇಳಿದ್ರ? ಏನು ಹೇಳ್ತಿಲ್ಲ ಕಣೋ, ಒಂದೇ ಸಮಯ ನೀನು ನೋಡ್ಬೇಕು ಅಂತ ಇದ್ದಾರೆ. ಏನು? ನನ್ನನ್ನ? ಹೌದು. ಎಲ್ಲಿದ್ಯಾ? ಈಗಲೇ ಹೊರಡ್ಪ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಏಯ್, ಬರ್ತೀಯಾ? ಹಾ ಅಪ್ಪ, ಬರ್ತೀನಿ. ಡ್ಯಾಡ್ ನನ್ನನ್ನೇ ನೋಡ್ಬೇಕು ಅಂತಿದ್ದಾರೆ ಅಂದ್ರೆ ನಾನೇ ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಿದ್ಯಾ? ಛೆ, ಎಲ್ಲ ಹಾಳಾಯ್ತು. ಎಲ್ಲ ನಿಂದಾನೆ ಆಗಿತ್ತು. ನನ್ನ ಲೈಫ್ನ ಉದ್ಧಾರ ಮಾಡ್ತೆ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಹಾಳು ಮಾಡಿದೆ. ಏನಾಯ್ತು ಮೊಮ್ಮಗನೇ? ನೀನೇನೋ ದೊಡ್ಡದಾಗಿ ಡ್ಯಾಡ್ನ ಸಾಯಿಸೋ ಅಂದೆ. ನಾನು ಸಾಯಿಸೋದಕ್ಕೂ ಹೋದೆ, ಆದ್ರೆ ಅವ್ನು ಸಾಯ್ಲಿಲ್ಲ. ಬದುಕ್ಬಿಟ್ಟ. ನಿನ್ ಶಕ್ತಿನ ಪ್ರಯೋಗಿಸ್ಲಿಲ್ವಾ? ಎಲ್ಲ ಟ್ರೈ ಮಾಡಿದೆ, ಆದ್ರೆ ಯಾವುದು ಯೂಸ್ ಆಗಿಲ್ಲ. ಅದೇ ಟೈಮ್ಗೆ ಶಿವಾನಿ ಬಂದು ಕಾಪಾಡ್ಬಿಟ್ಲು. ಶಿವಾನಿ ಬಂದ್ಲಾ? ಏನೋ ಸ್ವಲ್ಪದ್ರಲ್ಲಿ ಶಿವಾನಿ ಹತ್ರ ಸಿಗಾಕೋತಾ ಇದ್ದೆ. ಜಸ್ಟ್ ಮಿಸ್ಸು. ಮೋಸ್ಟ್ಲಿ ಡ್ಯಾಡಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಅದಕ್ಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ. ನಿನ್ ಮಾತು ಕೇಳಿ ಹೇಗಾಗಿದೆ ಅಂದ್ರೆ, ಮೊದಲೇ ನೀರಲ್ಲಿ ಮುಳುಗ್ತಾ ಇದ್ದೆ, ಇವಾಗ ಬೆನ್ನ ಕಲ್ ಕಟ್ಕೊಂಡು ನೀರಲ್ಲಿ ಮುಳುಗ್ತಾ ಇದ್ದೀನಿ. ಚಿಂತೆ ಮಾಡ್ಬೇಡ ಮೊಮ್ಮಗನೇ, ಎಲ್ಲ ಸರಿ ಹೋಗುತ್ತೆ. ಏನು ಏನ್ ಸರಿ ಹೋಗುತ್ತೆ? ಏನು ಸರಿ ಹೋಗಲ್ಲ. ಸುಮ್ಮನೆ ಇರು, ನೀನು ಮಾತಾಡ್ಬೇಡ. ನಾನು ಶಕ್ತಿಗಳನ್ನ ಪಡ್ಕೊಂಡಿದ್ದೀನಿ ಈ ತರ ಕೆಲಸ ಮಾಡೋದಕ್ಕಲ್ಲ, ಶಿವಾನಿನ ಪಡ್ಕೊಳ್ಳೋದಕ್ಕೆ. ಶಿವಾನಿನ? ಏನ್ ಮಾತಾಡ್ತಾ ಇದ್ಯಾ? ಹೌದು, ಶಿವಾನಿನ ಪಡೆಯೋದೇ ನನ್ನ ಗುರಿ. ಇದು ತಪ್ಪು. ಅವಳು ನಿನಗ್ ಬೇಡ. ನಿನ್ ಮಾತನ್ನ ನಾನು ಕೇಳ್ತಾ ಇದ್ರೆ ನನ್ನ ಇಮೇಜು ಹಾಳಾಗುತ್ತೆ, ಶಿವಾನಿನೂ ಕಳ್ಕೊತೀನಿ. ನೋ, ಹಾಗಾಗ್ಬಾರ್ದು. ನನಗೆ ಶಿವಾನಿ ಬೇಕು. ದುಡುಕ್ಬೇಡ್ವೋ ಮೊಮ್ಮಗನೇ, ದುಡುಕ್ಬೇಡ. ನೋಡು, ನೀನ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡ. ನಾನು ಶಕ್ತಿ ಕೊಟ್ಟಿದ್ದೆ ತಾನೆ, ಹೇಗ್ ಬಳಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಿವಾನಿನ ಪಡ್ಕೋತೀನಿ. ತ್ರಿವಿಕ್ರಮ, ನೀನು ಬದಲಾಗಿದ್ಯಾ ಅಂದ್ಕೊಂಡಿದ್ದೆ. ಇಲ್ಲ, ನೀನು ಬದಲಾಗ್ಲಿಲ್ಲ. ನಿನ್ನನ್ನು ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಸರಿ ಮಾಡೇ ಮಾಡ್ತೀನಿ. ಇವನ್ ಇಷ್ಟೊಂದು ಟೆನ್ಷನ್ ಆಗಿರೋದು ನೋಡ್ತಾ ಇದ್ರೆ ಇವನ್ ಸಾಯಿಸಕ್ಕೆ ಟ್ರೈ ಮಾಡಿದ್ ನಾನೇ ಅಂತ ಗೊತ್ತಾಗಿದ್ಯಾ? ತ್ರಿವಿಕ್ರಮ, ಅಲ್ಲಿ ಯಾಕೆ ನಿಂತಿದ್ಯಾ? ಒಳಗ್ ಬರಕ್ ಭಯನಾ?
ಡ್ಯಾಡ್ ಭಯನಾ? ನನಗ್ಯಾಕೆ ಭಯ ಡ್ಯಾಡ್? ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದೀನಿ. ಹೇಗಿದ್ದೀನಿ ಅಂತ ವಿಚಾರಿಸಕ್ಕೂ ನಿನಗೆ ಮನಸ್ಸು ಬರಲಿಲ್ಲ ಅಲ್ಲ? ಡ್ಯಾಡ್ ಅದು ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಐ ಆಮ್ ಸಾರಿ ಡ್ಯಾಡ್. ಡ್ಯಾಡ್ ಹೇಗಿದ್ದೀರಾ? ಆ್ಯಕ್ಚುಲಿ ಏನಾಯ್ತು ಡ್ಯಾಡ್? ಯಾಕೆ, ನನಗೇನಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಏನು ಹೀಗೆ ಮಾತಾಡ್ತಾ ಇದ್ದಾನೆ? ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಗೊತ್ತಿದ್ದು ನನ್ನ ಬಾಯಲ್ಲಿ ಕೇಳ್ಬೇಕಾ? ನಂದೀಶ ಫೋನಲ್ಲಿ ಹೇಳಿರ್ಬೇಕಲ್ಲ? ಹಾ ಡ್ಯಾಡ್, ಫೋನ್ ಮಾಡಿದ್ರು, ಆದರೆ ಫೋನಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಸೊ ಸರಿಯಾಗಿ ಹೇಳಿದ್ರು ಕೇಳಿಸ್ಲಿಲ್ಲ ಡ್ಯಾಡ್. ಹೌದು, ಏನಾಯ್ತು ಡ್ಯಾಡ್? ಒಬ್ಬ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ಚಾಕು ತಗೊಂಡು ನನ್ನ ಚುಚ್ಚಕ್ಕೆ ಬಂದ. ಒಂದು ಕ್ಷಣ ನಾನು ಬದುಕ್ತೀನಿ ಅನ್ನೋ ಭರವಸೆನೇ ಇರಲಿಲ್ಲ. ಸರಿಯಾದ ಸಮಯಕ್ಕೆ ಶಿವಾನಿ ಬರಲಿಲ್ಲ ಅಂದಿದ್ರೆ ನನ್ನ ಪ್ರಾಣನೇ ಹೊರಟೋಗಿರೋದು. ಅವಳು ಎಲ್ಲ ಹಾಳು ಮಾಡಿದ್ದೆ. ಇಲ್ಲ ಅಂದಿದ್ರೆ ನನ್ನ ಕೆಲಸ ಮುಗಿದಿರೋದು. ಶಿವಾನಿ ಬಂದಮೇಲೆ ಸ್ವಲ್ಪ ಬಲ ಬಂತು, ಆದರೆ ಬಡ್ಡಿ ಮಗ ಅವನು ಹುಷಾರಾಗ್ಬಿಟ್ಟ. ಯಾರು ಡ್ಯಾಡ್ ಅವನು? ಅವನೇನಾದ್ರೂ ನೋಡಿದ್ರಾ? ಅವನು ನೋಡೋದಕ್ಕೆ ಹತ್ತತ್ರ ನಿನ್ನ ಹೈಟು ನಿನ್ನ ಪರ್ಸನಾಲಿಟಿನೇ ಇದ್ದ. ಡ್ಯಾಡ್, ನನ್ನ ಹೈಟು ನನ್ನ ಪರ್ಸನಾಲಿಟಿನ? ಹಾ, ಹೇಳಿದ್ನಲ್ಲ, ಹತ್ತತ್ರ ನಿನ್ನ ಪರ್ಸನಾಲಿಟಿನೇ. ತುಂಬ ಯಂಗಾಗಿದ್ದ. ಡ್ಯಾಡ್, ಅವನ ಮುಖ ಏನಾದರೂ ನೋಡಿದ್ರಾ? ಅದೇ ಮಿಸ್ ಆಗೋಯ್ತು. ಮುಖ ಕವರ್ ಮಾಡ್ಕೊಂಡಿದ್ದ. ಸತ್ಯ, ನನ್ನ ಮುಖ ನೋಡಿಲ್ಲ. ನೋಡಿದ್ದಿದ್ರೆ ನನ್ನ ಕತೆ ಮುಗಿದೋಗಿರೋದು. ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಡ್ಯಾಡ್, ನಾನಿದ್ದು ನಿಮಗೀಗ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ ಡ್ಯಾಡ್. ಏನೋ ಕೆಟ್ಟಗಳಿಗೆ ಕಳೆದೋಯ್ತು. ನಾವು ಐಮ್ ಫ್ಯಾನ್, ನೀನೇನು ತಲೆ ಕೆಡ್ಸ್ಕೊಬಿಡ. ಸರಿ ಡ್ಯಾಡ್, ರೆಸ್ಟ್ ಮಾಡಿ. ಏನಾದ್ರು ಬೇಕಂದ್ರೆ ಕೇಳಿ, ಯಾಕೆ ಕೊಡ್ತೀನಿ. ಶಿವಾನಿ, ಥ್ಯಾಂಕ್ ಯು ಶಿವಾನಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ ತ್ರಿಶೂಲ್? ಯಾಕೆ ಅಂತ ಕೇಳ್ತಿಲ್ಲ ಶಿವಾನಿ. ನೀನ್ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಕಮ್ಮಿನೇ. ಬೇರೆ ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ ನನಗೆ. ಅಪ್ಪನ ಪ್ರಾಣ ಉಳಿಸಿದೆ ನೀನು. ಮನೆಯವ್ರು ಎಲ್ರಿಗೂ ನಿನ್ನಿಂದ ನೆಮ್ಮದಿ, ಎಲ್ರ ಮುಖದಲ್ಲೂ ಸಂತೋಷ ಮೂಡಿಸಿದೆ ಶಿವಾನಿ ನೀನು. ನಾನು ಅಂಥದ್ದೇನು ಮಾಡಿಲ್ಲ ತ್ರಿಶೂಲ್. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೇ ಮಾಡಿರೋರು. ಯಾರೇ ಇದ್ದಿದ್ರು ಅನ್ನೋದು ಬೇರೆ ವಿಷಯ ಶಿವಾನಿ. ನೀನ್ ಮಾಡಿರೋ ಉಪಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದು ನನ್ನ ಕರ್ತವ್ಯ. ಹೇಳಾಯ್ತಲ್ಲ, ಈಗ ಸಮಾಧಾನನಾ? ಯಾಕೆ ಹಾಗೆ ನೋಡ್ತಿದ್ಯಾ? ಎಷ್ಟು ಬದಲಾಗಿದೆಯಲ್ಲ ನೀನು. ನಾನಾ? ನಿನಗೆ ನಾನು ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ನನ್ನ ಮೇಲೆ ಎಷ್ಟು ದ್ವೇಷ ಇದ್ರು ಅದು ಯಾವುದು ಮನ್ಸಲ್ಲಿ ಇಟ್ಕೊಳ್ದೆ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಇದು ನನ್ನ ಮನೆ ತ್ರಿಶೂಲ್. ಇಲ್ಲಿರೋರೆಲ್ಲ ನನ್ನವರು. ಅವ್ರೆಲ್ರೂ ಕಾಪಾಡೋದು ನನ್ನ ಜವಾಬ್ದಾರಿ. ಇನ್ನೊಂದ್ಸತಿ ಈ ರೀತಿ ಎಲ್ಲ ಮಾತಾಡ್ಬೇಡ. ಯಾಕೆ ಶಿವಾನಿ, ಎಲ್ರ ಮೇಲೆ ಇಷ್ಟೊಂದು ಕಾಳಜಿ ನಿಂಗೆ? ನನ್ನ ಮೇಲೆ ಕೂಡ. ಬಲವಂತವಾಗಿ ನೀನ್ ತಾಳಿ ಕಟ್ಟಿ ನಿನ್ ಜೀವನನೇ ಹಾಳು ಮಾಡ್ದ ನಾನು. ನೆನಪಿದೆ ಅಲ್ವಾ? ಇದೇ ತ್ರಿಶೂಲ್, ನೀನು ತಪ್ಪಾಗಿ ತಿಳ್ಕೊಂಡಿರೋದು. ಅದೆಲ್ಲ ಮುಗ್ದು ಹೋಗಿರೋ ಅಧ್ಯಾಯ. ಈಗ ನನಗೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ, ಕಾಳಜಿನೂ ಅಲ್ಲ. ಅದಕ್ಕೂ ನೀರಿದ್ದು ಪ್ರೀತಿ ತ್ರಿಶೂಲ್. ಹಾ ಗೊತ್ತು. ನಮ್ಮಿಬ್ರ ಮಧ್ಯೆ ಆಗಿರೋ ಒಪ್ಪಂದ ಇದೆ ಅಲ್ವಾ? ಮನೆಯವ್ರ ಮುಂದೆ ಇದು ಪ್ರೀತಿನೇ. ಎಷ್ಟು ಸಲ ಹೇಳಿ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಲ್ಲ ಅವಳಿಂದ. ಯಾರು?
ಅದು ಯಾರಿಲ್ಲ. ಸರಿ ಆಯ್ತು, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು. ನಿನ್ನ ನೋಡಿದ್ರೆ ನಿನ್ನ ಬಗ್ಗೆ ತುಂಬಾ ಖುಷಿ ಆಗತ್ತೆ, ಅಭಿಮಾನ ಹುಟ್ಟತ್ತೆ.